ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ BCom 3rd ಸೆಮಿಸ್ಟರ್ನಲ್ಲಿ ಬರುವಂಥ EDP ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಮೇಲೆ ಯಾವುದೇ ಪ್ರಶ್ನೆ ಕೇಳಿದಾಗ ಬರೀಬೇಕಾಗಿರುವ ಕೀ ಉತ್ತರಗಳನ್ನ ಚರ್ಚಿಸೋಣ. ಸೊ ಇಲ್ಲಿ 15 ಪಾಯಿಂಟ್ ಕೀ ಉತ್ತರಗಳನ್ನ ಕೊಟ್ಟಿದ್ದೀವಿ. ಸಮಸ್ಯೆಗಳು ಅನ್ನೋ ಶಬ್ದ ಇರೋ ಯಾವುದೇ 5 ಅಂಕದ ಪ್ರಶ್ನೆಗೆ ನೀವು ಇದರಲ್ಲಿರುವ 10 ಪಾಯಿಂಟ್ಗಳನ್ನ ಬರೆದ್ರೆ ಔಟ್ ಆಫ್ ಔಟ್ ಮಾರ್ಕ್ಸ್ನ ನಿಮ್ಗೆ ಕೊಡ್ತಾರೆ. ಯಾಕೆ ಈ ರೀತಿಯಾಗಿ ನೀವು ಬರಿಬೋದು, ಯಾಕೆ ಈ ರೀತಿ ಅವಕಾಶ ಇದೆ ಅಂದರೆ ಬೇರೆ ಬೇರೆ ಪುಸ್ತಕಗಳಿವೆ. ಮಾರುಕಟ್ಟೆಯಲ್ಲಿ ಒಂದೇ ವಿಷಯಕ್ಕೆ ಬೇರೆ ಬೇರೆ ಆಥರ್ಸ್ಗಳು ಬರೆದಿರೋ ಬೇರೆ ಬೇರೆ ಪುಸ್ತಕಗಳಿವೆ. ಸೊ ಎಲ್ಲವೂ ಯೂನಿವರ್ಸಿಟಿಯಿಂದ ಅಪ್ರೂವ್ ಆಗಿರುವಂಥ ಪುಸ್ತಕಗಳೇ ಆಗಿರೋದ್ರಿಂದಾಗಿ ಯಾವುದೇ ನಿರ್ದಿಷ್ಟ ಒಂದು ಪುಸ್ತಕದ ಕೀ ಉತ್ತರಗಳು ಬರೆಯೋದ್ರಿಂದ ನಿಮಗೆ ಆನ್ಸರ್ ಅಂತ ಕನ್ಸಿಡರ್ ಆಗೋದಿಲ್ಲ. ಯಾವುದೇ ರೀತಿಯ ಪಾಯಿಂಟ್ಗಳು ಅದಕ್ಕೆ ಸಂಬಂಧಪಟ್ಟಿದ್ದರೆ, ಆ ಆನ್ಸರ್ಗೆ ಸಂಬಂಧಪಟ್ಟಿದ್ದರೆ ಅದಕ್ಕೆ ಮಾರ್ಕ್ಸ್ನ ಕೊಡ್ತಾರೆ. ಆದ್ದರಿಂದ 10 ಪಾಯಿಂಟ್ನ ಅರ್ಧ ಪಾಯಿಂಟ್ 1 ಅಂಕಕ್ಕೆ ಅಂತ ಹಿಡಿದ್ರೆ ನೀವು ಒಂದು ಪಾಯಿಂಟ್ಗೆ ಅರ್ಧ ಮಾರ್ಕ್ಸ್ ಅಂತ ನೀವು ಕೌಂಟ್ ಹಿಡಿದು 10 ಪಾಯಿಂಟ್ನ ಬರೆದಾಗ ನಿಮ್ಗೆ 5 ಮಾರ್ಕ್ಸ್ ಸಿಗುತ್ತೆ. ನಾವಿಲ್ಲಿ 15 ಪಾಯಿಂಟ್ ಕೊಟ್ಟಿದ್ದೀವಿ. ಯಾವುದು ಇದರಲ್ಲಿ ನಿಮ್ಗೆ ಈಸಿ ಆಗುತ್ತೆ 10 ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಸೊ ಇದು ಸಮಸ್ಯೆಗಳ ಮೇಲೆ ಕೇಳಿದಾಗ ಬರೀಬೇಕಾಗಿರುವಂಥ ಕೀ ಉತ್ತರಗಳು. ಸೊ ಮೊದಲೇ ಪಾಯಿಂಟ್ ನೋಡೋಣ. ಕಚ್ಚಾ ಸಾಮಗ್ರಿಗಳ ಕೊರತೆ. ಯಾವುದೇ ಉದ್ಯಮ ತನ್ನ ಯಶಸ್ವಿಯಲ್ಲಿ ಕೊರತೆ ಉಂಟಾಗೋದೇ ಎಲ್ಲಿಂದ ಅಂದರೆ ಕಚ್ಚಾ ವಸ್ತುಗಳಿಂದ. ಹೇರಳವಾಗಿ ಕಚ್ಚಾ ವಸ್ತುಗಳು ಲಭ್ಯವಿದ್ದರೆ ತಂತ್ರಜ್ಞಾನ, ಶ್ರಮ, ಯಂತ್ರೋಪಕರಣ, ವಿದ್ಯುತ್ ಶಕ್ತಿ ಇವುಗಳೆಲ್ಲವನ್ನು ಬಳಸಿಕೊಂಡು ಸಿದ್ಧ ವಸ್ತುಗಳನ್ನಾಗಿ ತಯಾರಿಸ್ಬೋದು. ಆದರೆ ಕಚ್ಚಾ ಸಾಮಗ್ರಿಗಳೇ ಕೊರತೆ ಇದ್ದಾಗ ಉದ್ಯಮ ಹೇಗೆ ವಸ್ತುಗಳನ್ನು ಉತ್ಪಾದಿಸೋದಕ್ಕೆ ಸಾಧ್ಯ ಆಗುತ್ತೆ? ಆದ್ದರಿಂದ ಮೊದಲನೇ ಸಮಸ್ಯೆ ಒಂದು ಕಂಪನಿ ಎದುರಿಸೋದೇ ಕಚ್ಚಾ ಸಾಮಗ್ರಿ. ಎರಡನೇದು ದುಡ್ಡು, ಹಣದ ಕೊರತೆ, ಬಂಡವಾಳದ ಕೊರತೆ. ಯಾವುದೇ ಉದ್ಯಮ ತನ್ನ ಅಭಿವೃದ್ಧಿಯಲ್ಲಿ ಕುಂದುಕೊರತೆ ಎದುರಿಸೋದಂದರೆ ಅದೇ ಏನಂದರೆ ಹಣ, ಬಂಡವಾಳದ ಕೊರತೆ. ಮಾರುಕಟ್ಟೆ ಸಮಸ್ಯೆ. ಮಾರುಕಟ್ಟೆಯಲ್ಲಿ ಮಾರಾಟಕ್ಕಿರುವಂಥ ಬೇರೆ ಬೇರೆ ನಿಯಮಗಳು, ಮಾರುಕಟ್ಟೆಯಲ್ಲಿರುವಂಥ ಪೈಪೋಟಿ, ಮಾರುಕಟ್ಟೆಯಲ್ಲಿರುವಂತಹ ಬೇರೆ ಬೇರೆ ರೀತಿಯಾದಂಥ ತೊಂದರೆಗಳು ನಮ್ಮ ಉದ್ಯಮದ ಮೇಲೆ ಪ್ರಭಾವವನ್ನು ಬೀರುತ್ತವೆ. ಆಡಳಿತ ಕೌಶಲ್ಯದ ಕೊರತೆ. ಸೊ ಉದ್ಯಮ ಒಂದು ಯಶಸ್ವಿ ಆಗಬೇಕಾದಂದರೆ ಅದರಲ್ಲಿರುವ ವ್ಯವಸ್ಥಾಪಕರು, ಆಡಳಿತ ವರ್ಗ ಮತ್ತು ಮೇಲಾಧಿಕಾರಿಗಳು ಅವರು ಒಗ್ಗಟ್ಟಿನಲ್ಲಿರಬೇಕು ಹಾಗೂ ಕಾರ್ಮಿಕರಿಗೆ ಸಹಾಯ ಮಾಡಬೇಕು, ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು. ಅದರಲ್ಲಿ ಒಂದು ತಪ್ಪಾದರೂ ಕೂಡ ಉದ್ಯಮಕ್ಕೆ ತುಂಬ ತೊಂದರೆ ಉಂಟಾಗುತ್ತದೆ. ಈ ರೀತಿಯಾದ ಸಮಸ್ಯೆ ಉಂಟಾಗುತ್ತದೆ. ಕೌಶಲ್ಯ ಕಾರ್ಮಿಕರ ಕೊರತೆ. ನಮ್ಮ ದೇಶದಲ್ಲಿ ಜನಸಂಖ್ಯೆ ಹೆಚ್ಚಾಗಿದೆ, ಹೇರಳವಾಗಿ ಕಾರ್ಮಿಕರು ಲಭ್ಯವಿದ್ದಾರೆ. ಆದರೆ ವಸ್ತುಗಳನ್ನು ಉತ್ಪಾದಿಸುವ ಜ್ಞಾನದಲ್ಲಿ, ಕೌಶಲ್ಯದಲ್ಲಿ ಅವರಲ್ಲಿ ಕೊರತೆ ಇದೆ. ಸೊ ಕೌಶಲ್ಯ ಭರಿತ ಕಾರ್ಮಿಕರ ಸಮಸ್ಯೆ ಇದೆ. ದಕ್ಷತೆಯ ಕೊರತೆ. ಸೊ ಆಡಳಿತವನ್ನು ನಡೆಸೋದ್ರಲ್ಲಿ, ನಷ್ಟ ಭಯ ಎದುರಿಸೋದ್ರಲ್ಲಿ, ಅಪಾಯಗಳು ಬಂದಾಗ ಎದುರಿಸುವಲ್ಲಿ, ಸೊ ಇದರಲ್ಲಿ ದಕ್ಷತೆಯ ಕೊರತೆ ಉದ್ಯಮಶೀಲನಿಗಿದೆ. ಕ್ರಿಯಾ ಯೋಜನೆಯ ಕೊರತೆ. ಯಾವುದೇ ಒಂದು ಉದ್ಯಮವನ್ನು ಪ್ರಾರಂಭಿಸುವಾಗ ಅದಕ್ಕಾಗಿಯೇ ಒಂದು ಕ್ರಿಯಾ ಯೋಜನಾ ವರದಿಯನ್ನು ತಯಾರಿಸಬೇಕಾಗತ್ತೆ. ಸೊ ಫಾರ್ ಎಕ್ಸಾಂಪಲ್ಲು ಯಾವುದಾದ್ರೂ ಒಂದು ಕಂಪನಿ ಒಂದು ವಸ್ತುವನ್ನು ತಯಾರಿಸಬೇಕಂತ ನಿರ್ಧಾರ ಮಾಡಿದಾಗ ಅದಕ್ಕೆ ಎಷ್ಟು ಹಣದ ಅವಶ್ಯಕತೆ ಇದೆ, ಎಷ್ಟು ಕಚ್ಚಾ ಸಾಮಗ್ರಿ ಅವಶ್ಯಕತೆ ಇದೆ, ಎಷ್ಟು ವೆಚ್ಚದಲ್ಲಿ ಆ ವಸ್ತು ತಯಾರಾಗುತ್ತೆ, ಅದಕ್ಕೆ ಮಾರುಕಟ್ಟೆ ಬೆಲೆ ಎಷ್ಟು ಇಡಬೇಕು ಮಾರಾಟಕ್ಕೆ, ಮತ್ತು ಅದರಿಂದ ಲಾಭ ಎಷ್ಟಾಗುತ್ತೆ ಅನ್ನೋದನ್ನು ಮುನ್ನಂದಾಜು ಮಾಡಬೇಕಾಗುತ್ತೆ. ಸೊ ಈ ಮುನ್ನಂದಾಜಿನ ಕೊರತೆ ನಮ್ಮಲ್ಲಿದೆ. ಯಂತ್ರೋಪಕರಣ ಮತ್ತು ತಂತ್ರಜ್ಞಾನದ ಕೊರತೆ. ಸೊ ನಮ್ಮ ದೇಶದಲ್ಲಿ ಉದ್ಯಮಗಳಿಗೆ ಅವಶ್ಯಕತೆ ಇರುವಂತಹ ಯಂತ್ರೋಪಕರಣಗಳು, ಉದ್ಯಮಕ್ಕೆ ಅವಶ್ಯಕತೆಯಾಗಿರುವಂತಹ ತಂತ್ರಜ್ಞಾನ ಹೇರಳವಾಗಿ ನಮ್ಮ ದೇಶದಲ್ಲಿ ಲಭ್ಯವಿಲ್ಲ. ಶಿಕ್ಷಣದ ಕೊರತೆ. ಉದ್ಯೋಗಿಗಳಲ್ಲಿ, ಗ್ರಾಹಕರಲ್ಲಿ, ಮಾರುಕಟ್ಟೆ ಉತ್ಪಾದಕರಲ್ಲಿ, ಮಾರುಕಟ್ಟೆಯಲ್ಲಿ ಮಾರಾಟ ನಡೆಸುವಂಥ ಮಾರಾಟಗಾರರಲ್ಲಿ ಶಿಕ್ಷಣದ ಕೊರತೆ ಇದೆ. ಪೈಪೋಟಿ, ಅತಿಯಾದ ಪೈಪೋಟಿ, ಹೆಚ್ಚು ಕಾಂಪಿಟೇಷನ್ಸ್ ಇದೆ. ವಿದೇಶಿ ಕಂಪನಿಗಳು, ದೇಶೀಯ ಕಂಪನಿಗಳು, ಇದೇ ರೀತಿಯಾಗಿ ಸ್ಥಳೀಯ ಮಾರುಕಟ್ಟೆ ಕಂಪನಿಗಳು, ಸ್ಥಳೀಯ ಮಾರಾಟಗಾರರು ಎಲ್ಲರ ನಡುವೆ ದೊಡ್ಡ ಪ್ರಮಾಣದ ಪೈಪೋಟಿ ಇದೆ. ಕಾರ್ಯಸ್ಥಳದ ಕೊರತೆ. ಸೊ ನಮ್ಮ ದೇಶ ಅಗ್ರಿಕಲ್ಚರ್, ಕೃಷಿ ಆಧಾರಿತ ದೇಶವಾಗಿರೋದ್ರಿಂದ ಸೊ ಭೂಮಿ ಉತ್ಪಾದನೆಗಾಗಿ ಬೇಕಾಗುವಂಥ ಹೇರಳವಾದ ಭೂಮಿ ನಮಗೆ ಸಾಮಾನ್ಯವಾಗಿ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಸೊ ಇದಕ್ಕೆ ಪಡಿಬೇಕಾಗಿರುವಂಥ ಪರವಾನಗಿ, ಸರ್ಕಾರದ ನಿಯಮಗಳು, 108 ಕಂಡೀಷನ್ಸ್ಗಳಿರುತ್ತೆ. ಆದ್ದರಿಂದ ಕಾರ್ಯಸ್ಥಳದ ಕೊರತೆ ಇದೆ. ತರಬೇತಿಯ ಕೊರತೆ. ಸೊ ಮಾರುಕಟ್ಟೆಯಲ್ಲಿ ಗ್ರಾಹಕರಿಗೆ, ಮಾರುಕಟ್ಟೆಯಲ್ಲಿ ಮಾರಾಟಗಾರರಿಗೆ, ಸರಕುಗಳನ್ನು ಉತ್ಪಾದಿಸುವ ಕಾರ್ಮಿಕರಿಗೆ, ಸಂಸ್ಥೆಯನ್ನು ನಡೆಸುವಂಥ ಆಡಳಿತಗಾರರಿಗೆ ಸರಿಯಾದ ತರಬೇತಿ ನಮ್ಮ ದೇಶದಲ್ಲಿ ಸಿಗ್ತಾ ಇಲ್ಲ. ಸೊ ನಾವು ಪಡೆಯುವಂಥ ಶಿಕ್ಷಣ, ನಾವು ಮಾಡುವಂಥ ಕೆಲಸಕ್ಕೆ ಭಾಳಷ್ಟು ವ್ಯತ್ಯಾಸ ಇದೆ. ನಾವು ಕಲ್ತಿದ್ದು ಶಿಕ್ಷಣದಲ್ಲಿ ಉಪಯೋಗಕ್ಕೆ ಬರ್ತಾ ಇಲ್ಲ. ಈ ರೀತಿಯಾದಂಥ ತರಬೇತಿಯ ಕೊರತೆ ಇದೆ. ಸಹಕಾರ ಇರುವುದಿಲ್ಲ. ಸೊ ಸರ್ಕಾರದ ಸಹಾಯ ಇರ್ಬೋದು, ಮಾರುಕಟ್ಟೆಯಲ್ಲಿ ಉತ್ಪಾದಕರ ಸಹಕಾರ ಇರ್ಬೋದು, ಅಥವಾ ಮಾರಾಟ ಮಾಡುವಂಥ ಸರಕುಗಳ ಮಾರಾಟಗಾರ ಇರ್ತಾರೆ ಅವ್ರ ನಡುವೆ ಇರುವಂಥ ಸಹಕಾರ ಉದ್ಯಮಕ್ಕೆ ಸಿಗೋದಿಲ್ಲ. ಆದ್ದರಿಂದ ಉದ್ಯಮ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ. ಉತ್ತಮ ಸೌಲಭ್ಯದ ಕೊರತೆ. ವಿದ್ಯುತ್ ಶಕ್ತಿ, ನೀರು, ರಸ್ತೆ ಮುಂತಾದ ಮೂಲ ಸೌಕರ್ಯಗಳ ಕೊರತೆ ಇದೆ. ಸಂಶೋಧನೆಯ ಕೊರತೆ. ಹೊಸ ನವೀನ ವಸ್ತುಗಳನ್ನ ಕಂಡುಹಿಡಿಯೋದಕ್ಕೋಸ್ಕರ ಹೊಸ ತಂತ್ರಜ್ಞಾನವನ್ನು ಪರಿಚಯಿಸುವುದು ಕೂಡ ನಮ್ಮ ದೇಶದಲ್ಲಿ ಉದ್ಯಮದಲ್ಲಿ ಕೊರತೆ ಇದೆ. ಇವಿಷ್ಟು 15 ಕೀ ಉತ್ತರದಲ್ಲಿ ನೀವು ಯಾವುದಾದ್ರೂ 10 ಸಮಸ್ಯೆಗಳನ್ನ ಬರೆದ್ರೆ ಪೂರ್ತಿ ಅಂಕಗಳನ್ನ ಪಡ್ಕೋಬೋದು. ಯಾವುದೇ ಸಮಸ್ಯೆಗೆ ಸಂಬಂಧಪಟ್ಟದ್ದು ಯಾವುದೇ ಪ್ರಶ್ನೆ ಬಂದರೂ ಕೂಡ ನೀವು ಈ ಪಾಯಿಂಟ್ಗಳನ್ನ ಬರೆದು ಪೂರ್ತಿಯಾಗಿ ಮಾರ್ಕ್ಸ್ನ ಪಡಿಬೋದು. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಹೀಗೆ ಶಾರ್ಟ್ಕಟ್ ವಿಧಾನವನ್ನು ನೋಡೋಣ.